ಸ್ವಾಮಿಗಳೇ 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 ಎಲ್ಲಿದ್ದೀರಾ ಎಲ್ಲಿದ್ದೀರಾ ಸ್ವಾಮಿಗಳೇ ಇವಾಗಲೇ ಬನ್ನಿ ನನ್ನ ಎಲ್ಲ ಪ್ರಶ್ನೆಗಳಿಗೆ ನೀವು ಒಬ್ಬರೇ ಉತ್ತರ ಕೊಡೋಕೆ ಸಾಧ್ಯ ಸ್ವಾಮಿಗಳೇ ಸ್ವಾಮಿಗಳೇ ಅವಳ ಒಡಲಲ್ಲಿ ಅಡಗಿರುವ ಸತ್ಯ ತಲೆಯಲ್ಲಿ ನಿಂತಾಗ ಅವಳು ಯಾರೆಂದು ನಿನಗೆ ಅರ್ಥವಾಗಬಾರದು. ಅವತ್ತು ನಾನು ಕೇಳಿದಕ್ಕೆ ನೀವು ನನ್ನ ಹೆಂಡತಿ ಹೊಟ್ಟೆಲಿ ಉತ್ತರ ಇದೆ ಅಂತ ಹೇಳಿದ್ರಿ. ಆದರೆ ನನಗೆ ಸಿಕ್ಕಿದ್ದು ಉತ್ತರ ಅಲ್ಲ ಸ್ವಾಮಿಗಳೇ, ಹಾವು. ಅದು ನನಗೆ ಪ್ರಶ್ನೆ ಕಾಡ್ತಾ ಇದೆ. ನನ್ನ ಮಗು ಇರ್ಬೇಕಾದ ಜಾಗದಲ್ಲಿ ಹಾವಿದೆ ಅಂದ್ರೆ ನಿನ್ನ ಹೆಂಡತಿನೂ ಅಲ್ಲ, ನನ್ನ ಸೊಸೆನೂ ಅಲ್ಲ. ಅವಳು ಹೊಟ್ಟೆಲಿ ಬೆಳೀತಾ ಇರೋದು ವಂಶದ ಕುಡಿನೇ ಅಲ್ಲ. ಅಪ್ಪಂಗೆ ಅವಳ ಹೊಟ್ಟೆಲಿ ಹಾವಿದೆ ಅಂತ ಮುಂಚೆನೆ ಗೊತ್ತಿತ್ತಾ? ಓ, ಅದಕ್ಕೆ ಇವಳನ್ನು ಸಾಯಿಸಕ್ ಬಂದ್ರಾ? ಛೇ, ಅದು ನನಗೆ ಗೊತ್ತಾಗ್ದೆ ನಾನೇ ಅಪ್ಪನ ಸಾಯಿಸ್ಬಿಟ್ಟಲ್ಲ. ಶಿವಾನಿ ಹೋಟೆಲ್ ಇರೋದು ನನ್ನ ಮಗು ಅಲ್ವಾ? ಅಥವಾ ನನ್ನ ಮಗುನೇ ಹಾವಿನ ರೂಪ ಪಡ್ಕೊಂಡ್ಬಿಟ್ಟಿದ್ಯಾ? ಸ್ವಾಮಿಗಳೇ ಎಲ್ಲಿದ್ದೀರಾ? ದಯವಿಟ್ಟು ಬನ್ನಿ, ನನಗೆ ಉತ್ತರ ಕೊಡಿ ಸ್ವಾಮಿಗಳೇ. ಹೇ ತ್ರಿಶೂಲ್, ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೋಸ್ಕರ ಮಾಡಿರೋದು. ನಿನ್ನ ಬಂಧಿಸಿದ್ದು ನೀನು ಒಳ್ಳೇದಕ್ಕೋಸ್ಕರ. ಶಿವ ನೀನು ಅನ್ಕೊಂಡಾಗಲ್ಲ, ಅವಳು ಮನುಷ್ಯ ಅಲ್ಲ. ಹಾವಿನ ಹೊಟ್ಟೆನಲ್ಲಿ ಮಾತ್ರ ಹುಟ್ಟಕ್ಕೆ ಸಾಧ್ಯ ಅಂದ್ರೆ ನನ್ನ ಶಿವಾನಿ ಹಾವ? ಇದಕ್ಕೆಲ್ಲ ಉತ್ತರ ನಾನೇ ಕಂಡ್ಕೋಬೇಕು. ರೀನಾ, ಯಾಕೊಂಥರ ಇದೆಯಾ? ಏನು ಅಂತ ಹೇಳೋದು ಅಜಿತ್? ಅಪ್ಪ ಮನೆಯಿಂದ ಹೊರಗೋಗಿ ತುಂಬಾ ದಿನ ಆಯ್ತು. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾಕೆ ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ? ನನ್ಗೆ ಯಾಕೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಬದುಕಿಲ್ಲದೆ ಇರೋರು ಯಾವ ರೀತಿಯಿಂದನೂ ನಿಮ್ಮನ್ನು ಸಂಪರ್ಸೋಕೆ ಸಾಧ್ಯ ಇಲ್ಲ. ಅಜಿತ್, ಅಪ್ಪಗೆ ನಾನಂದ್ರೆ ಪ್ರಾಣ. ನಾನು ಇಷ್ಟಪಟ್ಟಿದ್ದನ್ನ ಯಾವತ್ತೂ ಅವ್ರು ಬೇಡ ಅಂತ ಹೇಳಿಲ್ಲ. ಈಗ ಹೋಗಿ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಬೇಡ ಅಂತ ಹೇಳಲ್ಲ. ಒಂದು ಪಕ್ಷ ಮನೆಯವ್ರು ಬೇಡ ಅಂತ ಹೇಳ್ಬೋದು, ಆದರೆ ಅಪ್ಪ ಹಾಗನ್ನಲ್ಲ. ಈ ವಿಷಯನ ಹೇಳೋಣ ಅಂದರೆ ಮನೆಯಲ್ಲಿ ಅಪ್ಪನೇ ಇಲ್ಲ. ಮನೇಲಿ ಮಾತ್ರ ಅಲ್ಲ, ಅವರು ಈ ಜಗತ್ತಲ್ಲೇ ಇಲ್ಲ. ಅಜಿತ್, ಅಪ್ಪ ಬೇಗ ಬರ್ತಾರೆ. ಅವರು ಋಷಿಕೇಶಕ್ಕೆ ಹೋಗಿದ್ದಾರೆ ಅಂತ ಅಣ್ಣ ಅತ್ತಿಗೆ ಹತ್ರ ಕಾಲ್ ಮಾಡಿ ಮಾತಾಡಿದಾರಂತೆ. ಅದು ಯಮಲೋಕ. ನಿಮ್ಮಪ್ಪ ಸತ್ತು ಅಲ್ಲಿಗೆ ಹೋಗಿದ್ದಾರೆ ರೀನಾ. ಅವ್ರನ್ನ ಕೊಂದವರೇ ಈ ಸುಳ್ಳು ಹೇಳ್ತಿದಾರ. ನಿಮ್ಮಪ್ಪ ಬರೋಕ್ಕೆ ಸಾಧ್ಯನೇ ಇಲ್ಲ. ನಂದಿಶಾ, ಬಂದ್ಯಾ? ನಿಂದಾರಿನೇ ಕಾಯ್ತಾ ಇದ್ವಿ. ಸ್ವಾಮಿಗಳ ಹತ್ರ ಅವ್ರ ಜೊತೆನೆ ಬಂದೆ ಅಮ್ಮ. ಸ್ವಾಮಿಗಳು ಬಂದ್ರ? ಎಲ್ಲಿ ಅವರು? ಹಿಂದೆ ಬರ್ತಾ ಇದ್ದಾರೆ. ಪಾದ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಓಂ ಜ್ವಾಲಾಮುಖಿ ತಾಯೇ, ಜ್ವಾಲಮಾಲಿನಿ ನಮೋ ನಮಃ. ನಿನ್ನ ಕಣ್ಣಿಗೆ ಕಂಡದ್ದು ನನ್ನ ಕಣ್ಣಿಗೆ ತೋರು. ತೋರು ತಾಯೇ, ತೋರು. ಬಂದೆ ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದೆ. ಓಂ ಜ್ವಾಲಮಾಲಿನಿ ತಾಯೇ ನಮೋ ನಮಃ. ಈ ಮನೆಯಲ್ಲಿರೋದು ಇಷ್ಟೇ ಜನನಾ? ಅಮ್ಮರ ತ್ರಿಶೂಲ್ ಹೊರಗಡೆ ಹೋಗಿದ್ದಾನೆ. ಶಿವಾನಿ ತ್ರಿಶೂಲ್ ಇಬ್ರು ಹೋದ್ರಾ? ಇಲ್ಲ, ಶಿವಾನಿ ಒಳಗಡೆ ಇದ್ದಾಳೆ. ಮನೆಯಲ್ಲಿರೋ ಎಲ್ಲರೂ ಇಲ್ಲಿಗೆ ಬನ್ನಿ. ಮಧು,
ನನ್ನ ಸೊಸೆ ಗುರುಗಳೇ. ದಿಗ್ವಿಜಯನ ಮಗನೇ ಹೆಂಡತಿ. ನೀನು ಮುಂಜಾನೆ ದೇವಸ್ಥಾನದಲ್ಲಿ ಸಿಕ್ಕಿದವಳು. ಮಾತಾಡಿಸಿದ್ರು ನಾನು ದಿಗ್ವಿಜಯನ ಸೊಸೆ ಅಂತ ಹೇಳಿದವಳು ಅಲ್ವಾ? ಮಾತಾಡು. ಯಾಕೆ? ಉತ್ತರ ಕೊಡು ಹೆಣ್ಣೆ. ಅದು ನಾನು ಮುಂದೆ ಬಂದು ನಿಮ್ಮನ್ನು ಮಾತಾಡಿಸಿದಾಗ ನೀವು ನನ್ನನ್ನು ಗುರ್ತೇ ಹಿಡಿಲಿಲ್ಲ ಸ್ವಾಮಿಗಳೇ. ಅದಕ್ಕೆ ನಿಮ್ಗೇನು ಮಾತಾಡೋಕ್ಕೆ ಸಾಧ್ಯ ಅಲ್ವಾ? ನೀವು ದೊಡ್ಡವರು, ಮಹಾಮಹಿಮರು. ಅದಕ್ಕೆ ನಿಮ್ಮ ಜೊತೆ ಚರ್ಚೆ ಯಾಕೆ ಅಂತ ನಾನು ಸುಮ್ಮನಾದೆ. ನನ್ನ ಗಂಡ ತ್ರಿಶೂಲ್ನ ನಿಮ್ಮ ಹತ್ರ ಮಾತಾಡೋದಕ್ಕೆ ಕಳಿಸ್ಕೊಟ್ಟೆ. ತ್ರಿಶೂಲ್ ಹತ್ರ ಮಾತಾಡಿದ್ರಿ ತಾನೆ? ಮಾತು ಮುಗಿತು, ಆದರೆ ಮಾತಿನ ಒಳಗಿನ ಅರ್ಥ, ಮಾತಿನ ಕರುಳು, ಮಾತಿನ ಉರುಳು ಹಾಗೆ ಇದೆ. ಓಂ ಜ್ವಾಲಮಾಲಿಯೇ ನಮಃ. ಏನೋ ಇದೆ ನನಗೇನೋ ಅರ್ಥ ಆಗ್ತಾ ಇಲ್ಲ. ಶಿವಾನಿ ಬಗ್ಗೆ ಏನೋ ವಿಷಯ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಏನಿರ್ಬೋದು? ತ್ರಿವಿಕ್ರಮ್ ಯಾಕೆ ಸುಮ್ಮನೆ ಅವಳು ತೊಂದರೆ ಕೊಡ್ತಾನೆ? ಅದು ಅಲ್ಲದೆ ಲಾಸ್ಟ್ ಮೂಮೆಂಟಲ್ಲಿ ಅವಳೊಂದು ಸಾಯಿಸಕ್ಕೆ ಬಂದಿದ್ದ. ಅವನು ಯಾಕೆ ಸುಮ್ಮನೆ ಹೆಂಗೆ ಮಾಡ್ತಾನೆ? ಏನೋ ಕಾರಣ ಇದೆ. ಅಪ್ಪ ಪಾಪ ಯಾವತ್ತೂ ಯಾರಿಗೂ ಮನ್ಸು ನೋಯಿಸಿದಂಥ ವ್ಯಕ್ತಿ ಅಲ್ವೇ ಅಲ್ಲ. ಅವಳೊಂದು ಸಾಯಿಸಕ್ಕೆ ಹೊರಟಿದ್ರು ಅಂದರೆ ಏನೋ ವಿಷಯ ಇದೆ. ಅದು ಅಲ್ಲದೆ ಅವರಿಬ್ಬರು ಶಿವಾನಿ ಬಗ್ಗೆ ನನಗೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆದರೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಏನಿರ್ಬೋದು? ಅವಳಿನ ಕಣ್ಣಿಗೆ ಹೇಗೆ ಕಾಣಿಸ್ತದೆ? ಅವಳು ನೋಡು, ಹಾಕೊಂಡು ಡ್ರೆಸ್ ನೋಡು. ನಾನು ಹೆಂಡತಿ ಒಳ್ಳೆಯವಳು ಅಲ್ವಾ? ಅವಳ ಅವತಾರ ನೋಡು. ಅವಳ ಬಗ್ಗೆ ತಿಳ್ಕೋಬೇಕು, ಪ್ರತಿಯೊಂದು ವಿಷಯನೂ ತಿಳ್ಕೋಬೇಕು. ಇಷ್ಟು ದಿನ ಅವಳ ಬಗ್ಗೆ ಯಾರು ಏನೇ ಹೇಳಕ್ಕೆ ಬಂದರೂ ನಾನು ಏನೂ ಕೇಳಕ್ಕೆ ರೆಡಿನೇ ಇರ್ತಾ ಇರಲಿಲ್ಲ. ಯಾಕಂದರೆ ನಾನು ಅವಳನ್ನು ಅಷ್ಟು ಪ್ರೀತಿಸ್ತೀನಿ. ಆದರೆ ಇವಾಗ ಶಿವಾನಿ ಹೊಟ್ಟೆನಲ್ಲಿ ಹಾವು ನೋಡಿದ್ಮೇಲೆ ಅದೆಲ್ಲದಕ್ಕೂ ಒಂದು ಕ್ವಶನ್ ಮಾರ್ಕಾಗಿ ನಿಂತ್ಬಿಟ್ಟಿದೆ. ಅಂದರೆ ಶಿವಾನಿ ನಾಗಿಣಿನ? ಅಯ್ಯೋ, ಚಿಕ್ಕ ವಯಸ್ಸಿಂದ ನನಗೆ ಕಾಟ ಕೊಡ್ತಾ ಇದ್ದಿದ್ದು ಹಾವು ನನ್ನ ಹೆಂಡತಿ ಶಿವಾನಿನ? ಚಿಕ್ಕ ವಯಸ್ಸಿಂದ ಮನೇಲಿ ಹೇಳೋರು ಇಚ್ಛಾದಾರಿ ನಾಗಿಣಿ ಅಂತ ಇರತ್ತೆ, ಅದು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಅದ್ರ ರೂಪನ ಬದಲಾಯಿಸ್ಕೊಳತ್ತೆ ಅಂತ. ಎಲ್ಲ ಶಕ್ತಿ ಇರೋ ಹಾವು ಆ ರೂಪ ಬದಲಾಯಿಸ್ಕೊಳ್ಳೋ ಶಕ್ತಿ ಇರೋವಂಥ ನಾಗಿಣಿ ನನ್ನ ಶಿವಾನಿನ? ಅದೆಲ್ಲದಕ್ಕೂ ಎಕ್ಸಾಂಪಲ್ಲು ಅವಳು ಹೋಟೆಲಿರೋ ಹಾವು. ಏನಪ್ಪ ದೇವಸ್ಥಾನಕ್ಕೆ ಬಂದು ತಲೆ ಮೇಲೆ ಕೈ ಹಾಕ್ಕೊಂಡು ಕೂತಿದ್ದಿಲ್ಲಯ್ಯ? ಏನಾಯ್ತು? ತುಂಬ ಗೊಂದಲಗಳಿವೆ, ಏನೂ ಅರ್ಥ ಆಗ್ತಾಯಿಲ್ಲ. ದೇವಸ್ಥಾನದಲ್ಲೂ ನಿನಗೆ ನೆಮ್ಮದಿ ಸಿಗ್ತಾ ಇಲ್ಲ ಅಂದರೆ ಕಾರಣ ಏನೋ ಗಂಭೀರವಾಗೇ ಇರಬೇಕು. ಏನಪ್ಪ ಏನಾಯ್ತು? ಸ್ವಾಮಿಗಳೇ, ಅದು ಈಗ ನಮ್ಮ ದೇಹಕ್ಕೆ ಯಾವುದಾದ್ರೂ ವಿಶೇಷವಾದ ಶಕ್ತಿ ಬಂದು ಸೇರಿಕೊಂಡಿದ್ರೆ ಅಥವಾ ಇದ್ರೆ ಅದನ್ನು ಹೇಗೆ ತಿಳ್ಕೊಳ್ಳೋದು? ನಿನ್ನ ಮನಸ್ಸಿನಲ್ಲಿರೋ ಗೊಂದಲಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಆದರೆ ನೀನು ಹೇಳಿದ ಮಾತುಗಳನ್ನು ಒಂದು ಅರ್ಥ ಮಾಡಿಕೊಂಡು ನಾನು ಒಂದು ಪರಿಹಾರವನ್ನು ಸೂಚಿಸಬಲ್ಲೆ. ಇಲ್ಲೇ ಮುಂದೆ ಹೋದರೆ ಒಂದು ಬಕ್ಕ ಅಂತ ಒಂದು ಜಾಗ ಸಿಗುತ್ತೆ. ಅದರ ಅಡ್ಡರಸ್ತಿಯಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಹುಲಿತಾಳ ಅನ್ನೋದು ಒಂದು ಜಾಗ ಸಿಗುತ್ತೆ. ಅಲ್ಲೊಬ್ಬರು ಅವಧೂತರಿದ್ದಾರೆ. ಅವರು ಮಹಾಸಾತ್ವಿಕರು, ಜಗತ್ತಿನ ಎಲ್ಲ ಮೋಹದಾಗಳಿಂದ ದೂರ ಇರುವಂತಹ ಅವಧೂತರು. ಸಾಮಾನ್ಯವಾಗಿ ಇಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡ್ತಾರೆ.
ಹೋಗು ನೋಡು, ಒಳ್ಳೇದಾಗಲಿ. ಪರಮೇಶ್ವರ, ಇವನಿಗೆ ನನ್ನ ಮೇಲೆ ಅನುಮಾನ ಬಂದ ಹಾಗಿದೆ. ನಾನು ನಾಗಿಣಿಯನ್ನು ಸತ್ಯ ಆದಿಶೇಷನಿಗಿಂತ ಈ ಮನೆಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ತುಟ್ಟು ತುರಂತ ಆಗುತ್ತೆ ಅಂತ ರುದ್ರನೇತ್ರ ಸ್ವಾಮಿಗಳು ಹೇಳಿದ್ದಾರೆ. ಏನ್ ಮಾಡ್ಲಿ ಈಗ? ಓಂ ಜ್ವಾಲಮಾಲಿನಿಯೇ ನಮಃ. ತಾಯೇ, ನಿನ್ನ ಕಣ್ಣಿಗೆ ಕಂಡದ್ದು ನನ್ನ ಕಣ್ಣಿಗೂ ಕಾಣುವಂತಾಗಲಿ. ಕಾಲ ಉತ್ತರ ಕೊಡುತ್ತೆ. ಏನೋ ಕೊರತೆ ಕಾಣಿಸ್ತಾ ಇದೆ. ಏನೋ ನೀವೆಲ್ಲ ನನ್ನ ನಿರೀಕ್ಷೆಯಲ್ಲಿದ್ದವರು. ಯಾಕೆ ನಾನಿಲ್ಲಿ ಬರಬೇಕು ಅಂತ ಬಯಸಿದವರು? ಯಾಕೆ ಪ್ರಶ್ನೆ ಕಾಡ್ತಿದೆ. ಏನು ಪ್ರಶ್ನೆ ಇತ್ತು, ನೀವು ಬರೋಕ್ಕಿಂತ ಮುಂಚೆ ಉತ್ತರನೂ ಸಿಕ್ತು. ಉತ್ತರ? ನನಗಿಂತ ಮುಂಚಿನ ಉತ್ತರ? ಏನದು ಪ್ರಶ್ನೆ? ಅದು ಸ್ವಾಮೀಜಿ, ನಮ್ಮ ಯಜಮಾನರು ಎಲ್ಲೋ ಹೋಗಿದ್ದಾರೆ, ಕಾಣಿಸ್ತಾ ಇಲ್ಲ ಅಂತ ಭಯ ಬಿದ್ದಿದ್ವಿ. ಆದ್ರೆ ಅವರು ಋಷಿಕೇಶಕ್ಕೆ ಹೋಗಿದ್ದಾರೆ. ಋಷಿಕೇಶ? ಶಿವನ ನೆಲ? ಈ ವಿಚಾರ ನಿಮಗೆ ಹೇಳಿದವರು ಯಾರು? ನನ್ನ ಸೊಸೆ ಹೇಳಿದ್ಲು, ಇವಳೇ ಶಿವಾನಿ. ನನ್ನ ಮಗನಿಗೆ ಫೋನ್ ಮಾಡಿದಾಗ ನನ್ನ ಸೊಸೆ ಕೂಡ ಮಾತಾಡಿದ್ದಾಳೆ. ನೀನ್ ಮಾತಾಡ್ತೀಯಾ? ಏನಂದು? ಅದು ಕೆಲಸದ ವಿಚಾರವಾಗಿ ಋಷಿಕೇಶ್ಗೆ ಸ್ನೇಹಿತನ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರು. ಮಾತಾಡಿದವನು ಸ್ನೇಹಿತನ ಹೆಸರು ಹೇಳಿದ ದಿಗ್ವಿಜಯ ಅಥವಾ ಅವನ ಸ್ನೇಹಿತನಿಗೆ ನಾಮವೇ ಇಲ್ವೇ? ಹೆಸರು ಹೇಳಿದ್ರಲ್ಲ, ಏನು? ಅದು ಬದ್ರಿಪ್ರಸಾದ್ ಅಂತ. ಋಷಿಕೇಶದಲ್ಲಿ ಬದ್ರಿಪ್ರಸಾದ? ಚೆನ್ನಾಗಿದೆ. ಹೆಸರು ಬಹಳ ಚೆನ್ನಾಗಿದೆ. ನಂದೀಶ, ಯಾರದು ಬದ್ರಿಪ್ರಸಾದ್? ನಂದೀಶ, ಬಾಬಾಜಿ ಫ್ರೆಂಡ್ಸ್ ಎಲ್ಲ ನಿನಗೆ ಗೊತ್ತಲ್ವೇನೋ? ಬದ್ರಿಪ್ರಸಾದ್ ಯಾರು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಬದ್ರಿಪ್ರಸಾದ್ ಅನ್ನೋ ಸ್ನೇಹಿತರು ಯಜಮಾನರಿಗೆ ಯಾರು ಇರಲಿಲ್ವಲ್ಲ? ಇಲ್ಲ, ಅಂಕಲೇ ಹೇಳಿದ್ದು. ನೀವು ಬೇಕಾದ್ರೆ ಬೇರೆ ಯಾರನ್ನಾದ್ರೂ ವಿಚಾರಿಸಿ. ಹೌದಾ? ನೀನು ಹೇಳಿದ ನಿಜಾನ? ನೀ ಮಾತಾಡ್ತೀಯಾ? ಅದೇ ಹೆಸರು? ಹೌದು ಸ್ವಾಮಿಗಳೇ, ಅದೇ ಹೆಸರು. ಸ್ವಾಮೀಜಿ, ನೀವು ಬಂದಿರೋದು ದೊಡ್ಡ ಯಜಮಾನರನ್ನ ಹುಡ್ಕೋದಕ್ಕೆ ಅಂತ ನಮ್ಮನೆಯವ್ರು ಹೇಳಿದ್ರು. ಆದ್ರೆ ನೀ ಹೇಳಿದ್ದು ಸರಿ. ಇವಳು ಹೇಳಿದ್ದು ಸರಿ. ಈಗ ನಾನು ಹೇಳೋದು ಸರಿ. ನಾನ್ ದಿಗ್ವಿಜಯನ್ ಹುಡ್ಕೊಂಬಂದೆ, ಈ ಊರ್ಲಿದ್ದಾನೆ ಅಂತ. ಆದ್ರೂ ಇಲ್ಲ. ಅವನ್ ಬಂದ ತಕ್ಷಣ ತಿಳಿಸಿ, ನಾ ಬರ್ತೀನಿ. ಜೈ ಜ್ವಾಲಮಾಲಿ. ನಿನ್ನನ್ನೇ ನೀನು ಹುಡುಕ್ತಾ ಇರೋದು.
ನಿನ್ನೊಳಗಿರೋ ನಿನ್ನನ್ನು ಹುಡುಕ್ತಾ ಇದ್ದೀಯ. ನಿನ್ನ ಗೊಂದಲಗಳಿಗೆ ದಾರಿ ಹುಡುಕ್ತಾ ಇದ್ದೀಯ ಮಗು. ಗುರುಗಳೇ, ನಾನು ನಿಮ್ಮನೆ ಹುಡ್ಕೊಂಬಂದಿದ್ದು. ಸ್ವಾಮಿಗಳೇ, ಒಂದು ಅನುಮಾನ ಕಾಡ್ತಾ ಇದೆ, ಅದಕ್ಕೆ ನಿಮ್ಮಿಂದ ಪರಿಹಾರ ಬೇಕು. ನಮ್ಮ ಸಾವಿಗೂ ಅನುಮಾನ ಸಾಯಿಸುವ ಶಕ್ತಿ ಇಲ್ಲಪ್ಪ. ಪರಿಹರಿಸುವ ಶಕ್ತಿ ಆ ಸರ್ವೇಶ್ವರ ಕೊಟ್ಟಿದ್ರೆ ಪರಿಹರಿಸಬಲ್ಲೆ. ಸ್ವಾಮಿಗಳೇ, ನನಗೆ ತುಂಬ ಬೇಕಾದವರು ಒಬ್ರಿದ್ದಾರೆ. ಅವ್ರು ಯಾಕೋ ನನಗೆ ಮನುಷ್ಯ ಥರ ಕಾಣಿಸ್ತಾ ಇದ್ರು, ಅವ್ರು ಮನುಷ್ಯರು ಅಲ್ವೇನೋ ಅಂತ ಅನುಮಾನ ಕಾಡ್ತಾ ಇದೆ. ಅವ್ರು ನಿಜವಾಗ್ಲೂ ಮನುಷ್ಯರೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಏನಾದರೂ ದಾರಿ ಇದ್ರೆ ಹೇಳಿ ಸ್ವಾಮಿಗಳೇ. ದೇಹ ಮತ್ತು ಆತ್ಮದ ನಡುವೆ ತಿಳಿಯಾದ ಒಂದು ಗೋಡೆ. ನಾವು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಆ ಗೋಡೆ ಆಚೆಗೆ ಹೋಗುವಷ್ಟರಲ್ಲಿ ಸಾವಿನ ಅಂಚಿಗೆ ಬಂದು ನಿಂತಿರ್ತೀವಿ. ಆದರೆ ನಿನಗೆ ಅವರು ಮನುಷ್ಯರೋ ಇಲ್ಲವೋ ಅಂತ ತಿಳ್ಕೊಳ್ಳೋದೇ ಒಂದು ಗೊಂದಲ. ಪರೀಕ್ಷೆ ಜೀವಿತಾವಧಿಯಲ್ಲಿ ನಡೆಯುತ್ತೆ. ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂತ ದಾರಿ ಬರುತ್ತೆ. ಆದರೆ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇದೆ. ಪರಿಹಾರ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಸಮಸ್ಯೆ ಬೃಹದಾಕಾರವಾಗಿ ಕಾಣುತ್ತೆ. ನಿನ್ನ ಮನಸ್ಸು ತಿಳಿಯಾಗಿದೆ. ಕೆಟ್ಟದ್ದನ್ನು ಮಾಡೋಕೆ ನಿನಗೆ ತಿಳಿಯದು ಅನ್ನೋ ಕಾರಣಕ್ಕೆ ನಿನಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲ ನಮ್ಮೊಳಗುಂಟು, ಅದನ್ನು ಬಿಡಿಸಬೇಕಷ್ಟೇ. ಏನು ಸ್ವಾಮಿಗಳೇ, ಏನು ಮಾಡ್ಬೇಕಿದನ್ನ? ಸೂರ್ಯೋದಯದ ವೇಳೆಯಲ್ಲಿ ಚಿತ್ರಕಿರಣಗಳು ಭೂಮಿಗೆ ಬೀಳುವ ಹೊತ್ತಿನಲ್ಲಿ ನೀ ಇದನ್ನು ಪರೀಕ್ಷೆ ಮಾಡಿ. ನಿನಗೆ ಯಾರ ಮೇಲೆ ಅನುಮಾನ ಬಂದಿದೆಯೋ ಅವರ ಮೇಲೆ ಇದನ್ನು ಪ್ರೋಕ್ಷಣೆ ಮಾಡು. ಇದು ಮನೆ ಒಳಗಾಗಬಾರ್ದು, ಮನೆ ಹೊರಗೇ ಆಗ. ಅಂದರೆ ಸೂರ್ಯನ ಬೆಳಕು ನೇರವಾಗಿ ಬೀಳೋ ಜಾಗದಲ್ಲಿ ಆಗಬೇಕು. ಸ್ವಾಮಿಗಳೇ, ಇದನ್ನು ಅವ್ರ ಮೇಲೆ ಹಾಕಿದ್ರೆ ಏನಾಗತ್ತೆ ಸ್ವಾಮಿಗಳೇ? ನೀನು ಹುಡುಕುತ್ತಿದ್ದ ಗೊಂದಲದ ದಾರಿಗೆ ಪರಿಹಾರ ಸಿಗತ್ತೆ. ಅವರು ಯಾವ ರೂಪದಲ್ಲಿದ್ದರು ಅವರ ಅಸಲಿ ರೂಪ ಬಯಲಾಗತ್ತೆ. ಹಾ ಅವಸರ ಬೇಡ ಮಗು, ಎಚ್ಚರ. ತನ್ನೊಳಗಿರೋದನ್ನ ತಾನೇ ಹುಡುಕುವ ಪ್ರಯತ್ನ ಮಹಾದೇವ. ಪ್ರಣಾಮಗಳು ಸ್ವಾಮಿಗಳೇ. ಯಶಸ್ವಿ ಭವ. ಸ್ವಾಮಿಗಳೇ, ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು. ಹೇಳು. ರಕ್ಷಣೆ ಬೇಕು ಸ್ವಾಮಿಗಳೇ. ನನಗೆ ಏನಾದರೂ ಒಂದು ವಿಶೇಷವಾದ ರಕ್ಷೆ ಬೇಕಿತ್ತು. ಯಾಕೆ? ತಕ್ಷಕ ಎಂಬ ಒಬ್ಬ ಮಹಾಮಾಂತ್ರಿಕ ಬಂದಿದ್ದಾನೆ. ಅವನು ಬೇರೆ ಯಾರೂ ಅಲ್ಲ, ನನ್ನನ್ನು 14 ವರ್ಷಗಳು ದಿಗ್ಬಂಧನದಲ್ಲಿ ಇರಿಸಿದ್ದ ತ್ರಯಂಬಕನ ತಮ್ಮ. ನೀವು ಒಂದು ಹೇಳಿದ್ರಿ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅಂತ. ನೀವು ಹೇಳಿದ ಹಾಗೆ ಈಗ ತಕ್ಷಕ ಬಂದಿದ್ದಾನೆ. ಅವನಿಂದ ನಾಗಮಣಿಗೆ ನನಗೆ ಏನಾದರೂ ತೊಂದರೆ ಆಗಬಹುದು ಎಂಬ ಅನುಮಾನ ಬಂದಿದೆ ಸ್ವಾಮಿಗಳೇ. ನನ್ನನ್ನು ಅದುಷ್ಟರಿಂದ ಕಾಪಾಡಿಕೊಳ್ಳೋದಕ್ಕೆ ಒಂದು ವರ ಕೊಡಿ. ಆತ್ಮರಕ್ಷಣೆಗೆ ಒಂದು ರಕ್ಷೆ ಕೊಡಿ ಸ್ವಾಮಿಗಳೇ. ಸಕಲ ರಕ್ಷೆಗಳ ರಾಣಿ ನಾಗಮಣಿ ಅದು ನಿನ್ನಲ್ಲಿದೆ. ನಿನ್ನಲ್ಲಿರುವ ಕಾರಣಕ್ಕೆ ನಿನಗೆ ಯಾವುದೇ ರಕ್ಷೆ ಆಗಲ್ಲ, ಶಿಕ್ಷೆ ಆಗುತ್ತೆ. ಅದನ್ನ ನಿನ್ನಿಂದ ಪಡೆದವರಿಗೆ ಮಾತ್ರ ಶಕ್ತಿಯಾಗುತ್ತೆ. ನೀನು ನಿನ್ನನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನಾಗಮಣಿಯನ್ನು ಕಾಪಾಡಬೇಕು. ಅದು ನಿನ್ನ ಕರ್ತವ್ಯ. ಬೇರೆ ದಾರಿ ಇಲ್ಲ. ಅಪಾಯನ ಎದುರಿಸೋ ಯಾವ ಉಪಾಯನೂ ಇಲ್ಲ. ಇಲ್ಲಿ ನೀನೇ ಅಸ್ತ್ರ.
ನೀನೇ ಶಸ್ತ್ರ, ಇಲ್ಲಿ ನೀನೇ ದಂಡನಾಯಕಿ. ಈಗ ನಿನ್ನ ಸುತ್ತ ಮೃತ್ಯುವಿನ ನೆರಳಿದೆ. ಎಚ್ಚರ.